ಮತ್ತೊಂದು ಕಡೆ ರಾಜ್ಯದಲ್ಲಿ ಬೆಳಕಿಗೆ ಬಂದಿರುವಂತಹ ಈ ನಕಲಿ ಔಷಧ ಜಾಲದ ಕಿಂಗ್ ಪಿನ್ಗಾಗಿ ಪೊಲೀಸರ ಬೇಟೆ ಮುಂದುವರಿತಾ ಇದೆ. ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಔಷಧಿಗಳನ್ನು ಇವರು ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ದಂಥದ್ದು ತಿಳಿದು ಬಂದಿದೆ. ಆ ವ್ಯಕ್ತಿ ಕಿಂಗ್ ಪಿನ್ ಪ್ರಶಾಂತ್ ಅಂತ ಹೇಳಿ, ಆತನಿಗಾಗಿ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಇನ್ನು SIT ಕೂಡ ತನಿಖೆಗೆ ಇಳಿದಿದ್ದು ಇವತ್ತು ಮೊದಲ ಸಭೆಯನ್ನು ನಡೆಸಲಾಗಿದೆ. ನಕಲಿ ಮೆಡಿಸಿನ್ ದಂಧೆ ಬೆನ್ನತ್ತಿದ SIT ತನಿಖೆ ಆರಂಭ. ಕ್ಯಾನ್ಸರ್ ಔಷಧಿ ನಕಲಿ ಮಾಡ್ತಾ ಇದ್ದ ಕಿಂಗ್ ಪಿನ್ಗೆ ಲುಕ್ಔಟ್ ನೋಟಿಸ್. ನಕಲಿ ಮೆಡಿಸಿನ್ ದಂಧೆಯ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡೇರಿ ಬಳಿ ಇರುವ ಫಾರ್ಮ್ ಹೌಸ್ನಲ್ಲಿ ನಕಲಿ ಮೆಡಿಸಿನ್ ಜಾಲ ಪತ್ತೆಯಾಗಿತ್ತು. ಆಗಸ್ಟ್ 19ರಂದು ದಾಳಿ ನಡೆಸಿ ಪೊಲೀಸರು 4ರನ್ನ ವಶಕ್ಕೆ ಪಡೆದಿದ್ರು. ಈ ಪ್ರಕರಣವನ್ನ ಸರ್ಕಾರ SITಗೆ ವಹಿಸಿದೆ. ವಂಶೀಕೃಷ್ಣ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು ಕೇಸ್ ಕೈಗೆತ್ತಿಕೊಂಡ ತಂಡ ಇವತ್ತು ಮೊದಲ ಸಭೆ ನಡೆಸಿದೆ. ಕಿಂಗ್ ಪಿನ್ ಪ್ರಶಾಂತ್ಗಾಗಿ ಬಲೆ ಬೀಸಿದೆ. ಪತ್ನಿ ಮತ್ತು ಸಂಬಂಧಿಕರ ವಿಚಾರಣೆ ನಡೆಸಲಾಗಿದ್ದು ವಿದೇಶದಲ್ಲಿರುವ ಶಂಕೆ ವ್ಯಕ್ತವಾಗಿರೋದ್ರಿಂದ ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿದೆ. ಹಾಗಾದ್ರೆ ಯಾರು ಈ ಕಿಂಗ್ ಪಿನ್ ಪ್ರಶಾಂತ್ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈ ಕಿಂಗ್ ಪಿನ್ ಪ್ರಶಾಂತ್ ಒಂದಲ್ಲ ಎರಡಲ್ಲ, ಬರೋಬ್ಬರಿ 40,000 ನಕಲಿ ಔಷಧ ಬಾಟಲ್ಗಳನ್ನ ಸೇಲ್ ಮಾಡಿದ್ದಾನೆ. ಕ್ಯಾನ್ಸರ್ಗೆ ಸಂಬಂಧಿಸಿದ ಔಷಧಿಯನ್ನ ನಕಲಿ ಮಾಡಿ ಮಾರಾಟ ಮಾಡಿರುವ ಪ್ರಶಾಂತ್ ಅತ್ಯಂತ ಬೆಲೆ ಬಾಳುವ ಔಷಧವನ್ನ ನಕಲು ಮಾಡ್ತಾ ಇದ್ದ ಎನ್ನುವುದು ಗೊತ್ತಾಗಿದೆ. ಅದರಲ್ಲೂ ಅಮೆರಿಕನ್ ಕಂಪನಿಯ ಔಷಧಗಳ ಬಾಟಲ್ ಮತ್ತು ಸ್ಟಿಕ್ಕರ್ ಅನ್ನ ಇಲ್ಲಿನ ನಕಲಿ ಔಷಧಿಗೆ ಆ ಸ್ಟಿಕ್ಕರ್ ಬಳಕೆ ಮಾಡ್ತಾ ಇದ್ದ. ಅಮೆರಿಕ ಬ್ರ್ಯಾಂಡ್ನಲ್ಲಿಯೇ ಔಷಧ ಮಾರಾಟ ಮಾಡ್ತಾ ಇದ್ದ. 1.5 ವರ್ಷದಿಂದ ಮಾರಾಟ ಮಾಡಿರುವ ಆರೋಪಿಗಳು ರಾಮನಗರದ ತೋಟದಲ್ಲೇ ಇದನ್ನ ತಯಾರು ಮಾಡ್ತಾ ಇದ್ರು ಎನ್ನುವುದು ಬಯಲಾಗಿದೆ. ಇನ್ನು ಕಾಂಗ್ರೆಸ್ ಸದಸ್ಯ ಗೋವಿಂದ ರಾಜು ನಕಲಿ ಮೆಡಿಸಿನ್ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪಿಸಿದರು. ಸರ್ಕಾರಿ ಆಸ್ಪತ್ರೆಗಳಿಗೂ ನಕಲಿ ಮೆಡಿಸಿನ್ ಹೋಗಿದೆ ಅಂತ ಪ್ರಶ್ನೆ ಎತ್ತಿದ್ರು. ಸರ್ಕಾರಿ ಆಸ್ಪತ್ರೆಗಳಿಗೆ ಮೆಡಿಸಿನ್ ಹೋಗಿಲ್ಲ ಅಂತ ಖಾದರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಾಕಷ್ಟು ಡೂಪ್ಲಿಕೇಟ್ ಮೆಡಿಸಿನ್ಸ್ ತಯಾರು ಮಾಡಿ ಅದು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಸಪ್ಲೈ ಮಾಡಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಸುಮಾರು 5 ಕೋಟಿಗಿಂತಲೂ ಅಧಿಕ ಬಹುಶಃ ದೇಶದಲ್ಲೇ ದೊಡ್ಡ ಮಟ್ಟದ ಆ ನಕಲಿ ಔಷಧಿಯನ್ನು ಪತ್ತೆ ಹಚ್ಚಿದ್ದಾರೆ. ಅದಕ್ಕೆ ನನ್ನ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಹೋಮ್ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಸೇರಿ SIT ಕೂಡ ಇವತ್ತು ಮಾಡಲಾಗಿದೆ. ನಿಗದಿಪಡಿಸಿದ ಔಷಧವನ್ನು ಟೆಂಡರ್ ಮುಖಾಂತರ ಖರೀದಿಸಿ ಕೊಡುವ ಕಾರಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಬರಲಿಕ್ಕೆ ಸಾಧ್ಯವಿಲ್ಲ. ಸದ್ಯ ಇವತ್ತಷ್ಟೇ SIT ಚಾರ್ಜ್ ತೆಗೆದುಕೊಂಡಿದೆ. ಈ ನಕಲಿ ಜಾಲದ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವುದು ಬಯಲಾಗಬೇಕಿದೆ. ರಾಮನಗರದಿಂದ ಪ್ರಶಾಂತ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.